ಪೆಟ್ರೋಲ್ ಆಯಿತು, ಡೀಸೆಲ್ ಆಯಿತು, ಈಗ ಹಾಲಿನ ದರವನ್ನು ಕೂಡ ರಾಜ್ಯ ಸರ್ಕಾರ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ. ಇದಕ್ಕೆ ಬೆಳಗಾವಿಯ ಏನು ಗೃಹಿಣಿಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ಬೋದು. ಏನು ದಿನಬಳಕೆ ವಸ್ತು ಹಾಲನ್ನು ಈ ರೀತಿಯಾಗಿ ಅಂದರೆ ₹2 ಹೆಚ್ಚಳ ಮಾಡಿ ಈಗಷ್ಟೇ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಹಾಗಾದರೆ ಇಲ್ಲಿರುವಂಥ ಬೆಳಗಾವಿ ಜನ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಈಗ ಸರ್ಕಾರ ಹಾಲಿನ ದರ ಹೆಚ್ಚಳ ಮಾಡಿದೆ, ಏನು ಹೇಳ್ತೀರಿ? ಹಾಲಿನ ದರ ₹2 ಹೆಚ್ಚಳ ಅಂದರೆ ತಿಂಗಳಿಗೆ ₹600 ಹೆಚ್ಚಾದಂಗತ್ತು. ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಭಾಳ ಪ್ರಾಬ್ಲಮ್ ಆಗ್ತಾ ಉಂಟು. ಹೀಗೆ ಇವ್ರು ಹೆಚ್ಚಳ ಮಾಡಬಾರ್ದು. ಇವರು 2,000 ಕೊಡ್ತೇನೆ ಅಂತ ಹೇಳಿ 2,000 ಕೊಟ್ಟು ಹೀಗೆ ಡೀಸೆಲ್ ರೇಟ್ ಏರಿಸಿದ್ರು, ಪೆಟ್ರೋಲ್ ರೇಟ್ ಏರಿಸಿದ್ರು, ಈಗ ಹಾಲಿನ ರೇಟ್ ಏರಿಸಿದ್ದಾರೆ. ದಿನೋಪಯೋಗಿ ವಸ್ತು ರೇಟ್ ಇವ್ರು ಏರಿಸಿದ್ರೆ ಏನೂ ಉಪಯೋಗ ಇಲ್ಲ. ಈ ರೇಟ್ಗಳು ಇವ್ರು ಕಡಿಮೆ ಮಾಡಬೇಕು. ಇವ್ರು ಪುಕ್ಕಟ್ ರೊಕ್ಕ ಕೊಡೋದು ಬೇಡ, ಖರೆ ರೇಟ್ ಕಡಿಮೆ ಮಾಡಲಿ. ಇಷ್ಟೇ ನಮ್ಮದು ಇದು ಉಂಟು. ಮೇಡಮ್, ಗ್ಯಾರಂಟಿ 5 ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಸಾರ್ವಜನಿಕರ ಮೇಲೆ ಹೊರೆಯನ್ನು ಹಾಕೋದು ಎಷ್ಟು ಸರಿ? ಇದು ಬಿಟ್ಟಿ ಗ್ಯಾರಂಟಿ ಕೊಟ್ಟಂಗೆದ. ಹೆಂಡತಿ ಕೊಟ್ಟಾರ ಗಂಡನ ಕಿಶೆದಾಗಿಂದ ರೊಕ್ಕ ತೊಗೊಂಡಂಗೆ ಆಗದ ಇವ್ರ ಸರ್ಕಾರ. ಲೂಟಿ ಸರ್ಕಾರ ಅಂತ ಹೇಳ್ಬೇಕು ಇವ್ರ ಸರ್ಕಾರಕ್ಕೆ. ನಮಗೆ ಬಿಟ್ಟಿಯಾಗಿ ಕೊಟ್ಟಂಗೆ ನಮ್ಮ ಮೇಲೆ ತೋರಿಸ್ತಾರ ಅವ್ರು. ನಿಮ್ಗೆ ಇದು ಬೇಕಂತ ನಿಮಗೆ ಭಿಕ್ಷಕರಿಗೆ ಹೆಂಗೆ ದಾನ ಕೊಡ್ತೇವಲ್ಲ ಹಂಗೆ ದಾನ ಹಾಕಿ ಕೊಟ್ಟಾರ. ಈ ಕಡೆಯಿಂದ ಹೆಂಡತಿ ಕೊಡ್ತಾರೆ, ಈ ಕಡೆಯಿಂದ ಗಂಡನ ಕಿಶೆದಾಗಿಂದ ತೊಗೋತಾರೆ. ಫ್ರೀ ಬಸ್ ಅಂತ ಹೇಳ್ತಾರೆ, ಹತ್ತಿದ್ರೆ ನಿಮಗೆ ಬಸ್ ಸೀಟ್ಸ್ ಇರಂಗಿಲ್ಲ, ಬಸ್ ಟೈಮ್ ಮೇಲೆ ಬರೋಂಗಿಲ್ಲ. ಆಮೇಲೆ ನಿಮಗೆ ಗೃಹಲಕ್ಷ್ಮಿ ಅಂತಾರೆ, ಅದು ಯಾವಾಗ ಅಕೌಂಟ್ದಾಗ ಬರ್ತೈತೆ ಅದ್ರ ಸಲುವಾಗಿ ನೀವು ಒಂದು 20 ದಿವಸ 10 ದಿವಸ ಅದ್ರ ಸಲುವಾಗಿ ಕಾಯ್ಕೊತಾನೆ ಇರ್ಬೇಕು. ಇವ್ರು ಯಾವ ಭಾಗ್ಯ ನಮಗೆ ಇವ್ರು ಬರೋಬ್ಬರಿ ಸರಿಯಾದ ಸಮಯಕ್ಕೆ ಕೊಡಾಕತ್ತಾರ ಹೇಳ್ರಿ. ಒಂದು ಕಡೆಯಿಂದ ಕೊಡೋದು, ಒಂದು ಕಡೆಯಿಂದ ಕಿತ್ಕೊಳ್ಳೋ ಕೆಲಸ. ಹೌದು, ಅದೇ ಸರ್ಕಾರ ಆಗದ ಇವ್ರದ್ದು. ಒಂದು ಕಡೆಯಿಂದ ತಗೋತಾರ, ಇನ್ನೊಂದು ಕಡೆಯಿಂದ ಕೊಡ್ತಾರ. ಮತ್ತು ಇದಕ್ಕೆ ಅವ್ರು ಉಪಕಾರ ಅಂತಾರೆ. ಮತ್ತು ಇವ್ರು ಯಾರ ಮೇಲೆ ಇದೆಲ್ಲ ಮಾಡಾಕತ್ತಾರ? ಇದೆಲ್ಲ ಅವ್ರು ಮಾಡಕತ್ತಿದ್ದು ಸರಿ ಅಲ್ಲ. ಇದು ಸರ್ಕಾರ ಆ್ಯಕ್ಚುಲಿ ಲೂಟಿಯ ಸರ್ಕಾರ ಇದು. ಮೇಡಮ್, ಈಗ ಹಾಲನ್ನು ಮಕ್ಕಳು ಬಳಸ್ತಾರೆ, ದಿನ ಬಳಕೆ ವಸ್ತು ಅದು. ಈ ರೀತಿ ಹೆಚ್ಚಳ ಮಾಡಿದ್ರೆ ಜನ ಹೆಂಗೆ ಬದುಕೋದು ಅಂತ? ಬದುಕೋದು ಹೆಂಗಂದ್ರೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಇಷ್ಟು ₹2,000 ಬಸ್ ಫ್ರೀ ಮಾಡಿದ್ದಾರೆ, ಎಲ್ಲ ಫ್ರೀ ಮಾಡಿದ್ದಾರೆ. ಹಂಗೆ ಏನು ಇವ್ರು ಹಾಲು ಕೊಡ್ತಾರೋ, ಈಗ ಶಾಲೆಗೂ ಮಕ್ಕಳಿಗೆ ತತ್ತಿ ಕೊಡ್ತಾರೆ, ಅದು ಎಲ್ಲ ನೀವು ಫ್ರೀ ಕೊಡ್ತೀರಿ, ಅದು ನಮ್ಗೆ ಗೊತ್ತಿದೆ. ಆದ್ರೆ ಬಡವ್ರ ಮಂದಿ ಈಗ ದುಡ್ಕೊಂಡು ತಿಂತಾರೆ. ದಿನಕ್ಕೆ 200 ಇರಲಿ ₹100 ಅವ್ರದ್ದು ದುಡ್ಕೊಂಡು ಬರ್ತಾರೆ. ಅದರ ಒಳಗೆ ₹60 to ₹70 1 ಲೀಟರ್ ಹಾಲಿಗೆ ಹೋದ್ರಂದ್ರೆ ಅವ್ರು ಹೆಂಗೆ ಬದ್ಕ ಮಾಡ್ಬೇಕಾ? ಗೌರ್ಮೆಂಟ್ಗೆ ಈಗ ಗೊತ್ತಾಗ್ಬೇಕಾ? ಯಾಕಂದ್ರೆ ಬಡವ್ರ ಮಂದಿ ಇವ್ರು ಹೇಳಕತ್ತಾರ ನಾವು 2,000 ಕೊಡಾಕತ್ತೇವಂತ. ಯಾರ್ದು ಕಿಶೆ ದುಡ್ಡು ಕೊಡಾಕತ್ತಾರ ಅವರು? ನಮ್ಮ ಟ್ಯಾಕ್ಸ್ ಎಲ್ಲ ಹೆಚ್ಚು ಮಾಡಿಬಿಟ್ಟಿದ್ದಾರೆ. PID ಒಳಗೆ ಇರಲಿ, ಮತ್ತು ಮನಿ ಟ್ಯಾಕ್ಸ್, ಗ್ರೌಂಡ್ ಲೆವೆಲ್ ಓಪನ್ ಸ್ಪೇಸ್ನು ಇವ್ರು ಹೆಚ್ಚಿಗೆ ಮಾಡಿಟ್ಟಿದ್ದಾರೆ. ಅದ್ರಕ್ಕಿಂತ ಹೆಚ್ಚು ಅಂದ್ರೆ ದಿನ ನಾವು ಭಾಜಿ ಏನು ಅವ್ರು ಮಾರ್ತಾರಲ್ಲ ಪಾಪ ಬಡವ್ರ ಮಂದಿ, ಆ ಭಾಜಿ ನೋಡಿದ್ರೆ ₹60 to ₹80 kg. ಹಂಗೆ ತಿನ್ಬೇಕು ನಾವು? ಒಂದು ಬಡವ್ರ ಮನೆ ಒಳಗೆ ಹೋಗ್ರಿ, ಒಂದು 10 ಮಂದಿ ಇರ್ತಾರೆ, 1 ಕಿಲೋ ಭಾಜಿನೂ ಅವ್ರಿಗೆ ಸಾಕಾಗಂಗಿಲ್ಲ. ₹80 ಭಾಜಿ ತೊಗೊಂಡ್ರೆ ಯಾವಾಗ ₹80 ಪ್ಲಸ್ ಇಂಟು 10 ಡೇಸ್ಗೆ ಹಿಡ್ಕೊಂಡ್ರೆ 800 ಆಗ್ತೈತಿ. ಅವ್ರು ದಿವ್ಸಾಗ ₹100 ಗಳಿಸ್ತಾರೆ. ಹೊರೆ ಹಾಕ್ತಿದೆ ಸರ್ಕಾರ ಎಲ್ಲರ ಮೇಲೆ. ಯಾಕಂದ್ರೆ ನೀವು ಈಗ ಹಿಂಗೆ ಹೋಗ್ರಿ ವೆಜಿಟೇಬಲ್ ಮಾರ್ಕೆಟ್ಸ್ ಒಳಗೆ, ನಿಮ್ಗೆ ಗೊತ್ತಾಗ್ತೈತಿ. ₹60 to ₹70 ಟೊಮೆಟೊ. ಕೋಬಿಸ್ ಫ್ಲವರ್ ಒಂದು ₹5 ಸಿಕ್ತಿತ್ತು, ಈಗ ₹35 ಮಾಡಿದ್ದಾರೆ. ಫ್ಲವರ್ನು ₹40 ಒಂದು. ಹೆಂಗೆ ನಾವು ಜೀವನ ಮಾಡ್ಬೇಕಾ? ಭಾಳ ಮಂದಿ ನಾವು ನೋಡ್ಬೇಕಂದ್ರೆ ಪಾಪ ಉಪಾಸಿ ಕುಂಡಿರ್ತಾರೆ ಮನ್ಯಾಗ ಚಿರುಮುರಿ ತಿನ್ಕೊಂಡೀಗ. ಮತ್ತು ಈ ಸರ್ಕಾರ ನಮ್ಗೆ ಬೇಡ. ಅವ್ರು 2,000 ಅವ್ರ ಕಿಶೆ ಒಳಗೆ ಅವ್ರು ಹಾಕಲಿ. ಮತ್ತು ಬಡವ್ರ ಮಂದಿಗೆ ಅವ್ರು ಏನು ಫೆಸಿಲಿಟೀಸ್ ಮೊದ್ಲಿನ ಕೊಟ್ಟಿದ್ದಾರೆ, ಇಲ್ಲಾಂದ್ರೆ ನಮ್ಮ BJP ಸರ್ಕಾರನೂ ಕೊಟ್ಟೈತಿ, ಅದು ನಮ್ಗೆ ಕೊಡಕ್ಕೆ ಹೇಳಿಬಿಡ್ರಿ ಸಾಕು. ಮೇಡಮ್, ಈಗ 5 ಗ್ಯಾರಂಟಿಯನ್ನು ಕೊಟ್ಟಿದೆ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿಗೆ ಉಪಯೋಗ ಆಗುವಂಥ ಗ್ಯಾರಂಟಿಗಳು. ಈಗ ಹಾಲಿನ ದರ ಹೆಚ್ಚಳ ಮಾಡಿದೆ. ಈ ಹಾಲಿನ ದರ ಹೆಚ್ಚಳ ಮಾಡಿದಕ್ಕೆ ಎಲ್ಲ ಸಾಮಾನ್ಯ ಜನರಿಗೆಲ್ಲ ತೊಂದರೆ ಆಕೈತ್ರಿ. ಇದರಿಂದ ಏನೂ ಉಪಯೋಗ ಇಲ್ಲ. ಅವ್ರು ನಮ್ಗೆ ಯಾವ ಗ್ಯಾರಂಟಿನೂ ಕೊಡೋದು ಬೇಡ. 5 ಗ್ಯಾರಂಟಿ ಕೊಡ್ತೇವಂತ ನಮ್ಮ ಕಡೆಯಿಂದನ ಅವ್ರು ಕಿತ್ಕೋರು. ಆ ಗ್ಯಾರಂಟಿಯಿಂದ ಜನಗಳ್ಗೇನೆ ತೊಂದರೆ ಆಗತ್ತೈತಿ. ಈ ಜನಗಳು ಈ ಒಂದು ದಿವಸ ಒಮ್ಮೆ ಪೆಟ್ರೋಲ್ ಜಾಸ್ತಿ ಮಾಡ್ತಾರೆ, ಒಮ್ಮೆ ಡೀಸೆಲ್, ಒಮ್ಮೆ ಹಾಲಿಂದ, ಒಮ್ಮೆ ತರಕಾರಿ, ಹೀಗೆಲ್ಲ ಎಲ್ಲ ಟ್ಯಾಕ್ಸನ್ನು ನಮ್ಮ ಮೇಲೆ ಹೇರವ್ರಿರ. ಇದರಿಂದ ನಮ್ಮ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಬೇಡ. ನಮ್ಗೆ ಹೆಂಗೆ ಮೊದಲಿತ್ತು ಅದರಿಂದ ನಮಗೆ BJP ಸರ್ಕಾರ ಚಲೋ ನಡೆಸಿತ್ತು. ನಮಗೆ ಇವು ಗ್ಯಾರಂಟಿ ಬಂದಾಗಿಂದ ನಮಗೆ ಜನಸಾಮಾನ್ಯರಿಗೆ ಎಲ್ಲ ತೊಂದರೆ ಆಗೈತಿ. ಇವು ಗ್ಯಾರಂಟಿಗಳು ಬೇಡಾಗಿಬಿಟ್ಟವ್ರು ನಮಗೆ. ಮೇಡಮ್, ಈಗ ಹಾಲಿನ ದರ ₹7 ಹೆಚ್ಚಳ ಮಾಡಿದೆ. ರೈತರಿಗೆ ಅದರ ಪರಿಹಾರ ಧನವನ್ನು ಕೂಡ ಕಡಿಮೆ ಮಾಡಿದೆ. ಇದೆಲ್ಲ ಒಂದು ಕಡೆ ರೈತರಿಗೆ ಅನ್ಯಾಯ ಮಾಡ್ತಿದೆ, ಸಾರ್ವಜನಿಕರಿಗೆ ಹೊರೆ ಮಾಡ್ತಿದೆ ಅನಿಸ್ತಿಲ್ವಾ? ರೈತರಿಗೇನು ಅನ್ಯಾಯ ಮಾಡಿದ್ದಾರೆ. ಅವ್ರಿಗೆ ದುಡ್ದಿದ್ದ ಅವ್ರ ಮನೆತನ ಅವ್ರ ಹತ್ರ ಹಾಲಿಂದ ಇದ್ರ ಮೇಲೆ ನಡೀತೈತಿ. ಅದಂತೂ ಬಂದಾಗಿಬಿಟ್ಟೈತೆ, ಅವ್ರಿಗೆ ಕಡಿಮೆ ಆಗಿಬಿಡ್ತು. ಮತ್ತು ನಮ್ಮಂಥವ್ರಿಗೆ ಈ ಕಡೆ ಎಲ್ಲ ಹೆಚ್ಚು ಮಾಡಿ ಅವ್ರಿಗೂ ಕೊಡೋಂಗಿಲ್ಲ. ಮತ್ತು ಇವ್ರು ಬಿಟ್ಟಿ ಭಾಗ್ಯಗಳಿಗೆಲ್ಲ ಕೊಡ್ಕೊತ ಹೋಗೋರ, ರೈತರಿಗೂ ಅನ್ಯಾಯ ಮಾಡೋರ, ಮತ್ತು ನಮ್ಮ ಜನಸಾಮಾನ್ಯರಿಗೂ ಎಲ್ಲ ಅನ್ಯಾಯ ಮಾಡ್ಕೊತ ಹೋಗೋರು ಇವ್ರು.
ಮತ್ತು ಅವ್ರು ಕೊಟ್ಟಿದ್ದ ಹಾಲಿಗೆ ನಮಗೆ 300 ರೂಪಾಯಿ 600 ರೂಪಾಯಿ ಹೆಚ್ಚಾಗೋದು ಮಂತ್ಲಿ. ಆಮೇಲೆ ಈಗ ಅವ್ರಿಗೂ ರೈತರಿಗೆ ಈಗ ತಿಂಗಳಿಗೆ ಅವ್ರಿಗೆ ಬರೋದನ್ನು ಪರಿಹಾರಧನೂ ಅವ್ರಿಗೂ ಕಡಿಮೆ ಬರೋದು. ಈಗ ಎಲ್ಲ ಈ ಕಡೆ ನಮಗೂ ಅನುಕೂಲ ಆಗಂಗಿಲ್ಲ, ಅವ್ರಿಗೆ ರೈತರಿಗೂ ಇಲ್ಲ. ಈಗ ನಮ್ಗೆ ಅವು ಕೊಡೋದನ್ನು ಬೇಡವ್ರ, ಈಗೆಲ್ಲ ಇಳಿಸ್ಲಿ ರೇಟ್, ಅದು ಪೆಟ್ರೋಲ್ ಡೀಸೆಲ್ ಇಳಿಸ್ಲಿ, ಹಾಲಿನ ರೇಟ್ ಇಳಿಸ್ಲಿ, ಮತ್ತು ಫ್ರೀ ಭಾಗ್ಯ ಮೊದಲು ಇಳಿಸಿ ಮೊದಲಿನ ಥರ ನಮಗೆ ರೆಗ್ಯುಲರಾಗೇ ನಮಗೆ ಅನುಕೂಲ ಮಾಡಲಿ ಅಂಥೇಳಿ ನಾವು ಇದು ಮಾಡತ್ತೀವಿ. ಮೇಡಮ್, ಈಗ ಬಹುತೇಕ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಸರ್ಕಾರಕ್ಕೆ ಏನು ಹೇಳ್ತೀರಿ? ಇವತ್ತು ಏನಾಗಿದೆ ಅಂದರೆ ಸರ, ಈ ಸಿದ್ದರಾಮಯ್ಯ ಸರ್ ಅವರ ಸರ್ಕಾರದೊಳಗೆ ಖಜಾನೆನೇ ಖಾಲಿ ಆಗಿದೆ. ಈ ಬಿಟ್ಟಿ ಭಾಗ್ಯಗಳನ್ನು ಘೋಷಣೆ ಮಾಡಿ ಏನೋ ಒಂದು ಹೆಣ್ಮಕ್ಳದ ಇವ್ರು ವೋಟ್ ಬ್ಯಾಂಕ್ ಸಲುವಾಗಿ ದುಡ್ಡನ್ನು ಕೊಡೋ ಒಂದು ಭರವಸೆದೊಳಗೆ ಏನು ಬಿಟ್ಟಿ ಭಾಗ್ಯ ಘೋಷಣೆ ಮಾಡಿದ್ರು ಅವನ್ನ ಇವರಿಗೆ ನಿಭಾಯಿಸೋಕೆ ಆಗ್ತಾ ಇಲ್ಲ. ಸೊ ಅದಕ್ಕಾಗಿ ಇವರಿಗೆ ದುಡ್ಡು ಬೇಕು, ಇವ್ರ ಖಜಾನೆ ತುಂಬಿಸ್ಕೊಳ್ಳಿಕ್ಕೆ ಪ್ರತಿದಿನ ಏನು ಮಾಡ್ತಾ ಇದ್ದಾರೆ, ಒಂದು ವಾರದಲ್ಲಿ ಒಂದು, ಮತ್ತೊಂದು ವಾರದಲ್ಲಿ ಮತ್ತೊಂದು, ಇಂಧನ ಆಯಿತು, ಡೀಸೆಲ್ ಆಯಿತು, ಪೆಟ್ರೋಲ್ ಆಯಿತು, ಹಾಗೆ ದಿನಸಿನ ಕಾಳುಗಳಾಯಿತು, ಈಗ ಮತ್ತೆ ಹಾಲಿಂದು. ಈಗ ಏನಾಗಿದೆ ಅಂದರೆ ನಾವು ಹೆಣ್ಮಕ್ಳು ಹಾಲು ಮೊಸರು ಮಕ್ಕಳಿಗೆ ಉಣಿಸೋಣ ಅಥವಾ ಕಾಯಿಪಲ್ಲೆ ತಿನ್ಸೋಣ ಬೇಡ, ಇಂಥ ಪರಿಸ್ಥಿತಿ ಬಂದುಬಿಟ್ಟದ. ಈ ಕಾಂಗ್ರೆಸ್ ಸರ್ಕಾರ ಅಂತೂ ನಮಗಂತೂ ಟೋಟಲಿ ಬ್ಯಾಡ್ರಿ. ಯಾಕಂತಂದ್ರೆ ನಮ್ಮ ಮಕ್ಕಳಿಗೆ ಕಾಯಿಪಲ್ಯ ನಾವು ಮೊಸರು ಹಾಲನ್ನು ತಿನ್ಸೋಕ್ಕಾಗೋದಿಲ್ಲ ಅಂದ್ರೆ ಮತ್ತೆ ಏನು ತಿನ್ಸೋಣ ನಾವು? ಸೊ ಹಾಗಾಗಿ ಜನಸಾಮಾನ್ಯರು ಮತ್ತು ನಮ್ಮ ಏನು ಹೆಣ್ಮಕ್ಳು ಅದಾರಲ್ಲ, ವಾಸ್ತವವಾಗಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಚೆನ್ನಾಗಿ ಅಭ್ಯಾಸ ಮಾಡಿ ನಾವು ಯಾರಿಗೆ ಓಟ್ ಕೊಡಬೇಕು, ಯಾವ ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತಾರೆ ಮೇಡಮ್? ಸರ್ಕಾರಕ್ಕೆ ಏನು ಹೇಳಬೇಕು ಅಂತಂದರೆ, ನೀವು ಸದ್ಯದ ಪರಿಸ್ಥಿತಿ ಒಳಗೆ ನೀವೇನು ದಿನಸಿ ಕಾಳು ಬೆಲೆ ಮತ್ತು ಇಂಧನದ ಬೆಲೆ, ಹಾಲಿನ ಬೆಲೆ ನೀವು ಕಡಿಮೆ ಮಾಡಲಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಾಗ್ತದ. ಸೊ ಹಾಗಾಗಿ ವಿಚಾರ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇದಿಷ್ಟು ಬೆಳಗಾವಿಯ ಗೃಹಿಣಿಯರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಸರ್, ಎಲ್ಲ ಹಾಲಿನ ರೇಟು ಇವತ್ತು 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇವತ್ತು ಅದು ಪೆಟ್ರೋಲು ಡೀಸೆಲು ರೇಟ್ ಅದು ಜಾಸ್ತಿ ಮಾಡಿದ್ದಾರೆ, ತರಕಾರಿದು ಜಾಸ್ತಿ ಮಾಡಿದ್ದಾರೆ. ಈಗ ನಾವು ಬಡವರೆಲ್ಲ ಪಾಪದಾರ ದುಡಿದು ಅದರಲ್ಲೇ ಸಂಬಳದಲ್ಲಿ ನಮ್ಗೆ ಆಗೋದಿಲ್ಲ ಸರ್. ಈ ಮಕ್ಕಳನ್ನೆಲ್ಲ ಸ್ಕೂಲ್ ಕಳಿಸ್ಬೇಕಾದ್ರೆ ಈಗ ಒಂದು ನಮ್ಗೆ ಯಾವುದೂ ಸೌಕರ್ಯ ಇಲ್ಲ. ಈಗ ನಾವು ಪೆಟ್ರೋಲ್ ಗಾಡಿಗೆ ಹಾಕ್ಸ್ಕೊಂಡು ಹೋಗ್ಬೇಕಂದ್ರೆ ನಮ್ಗೆ ಅಷ್ಟು ಹಣ ಇಲ್ಲ. ದುಡ್ದಲ್ಲೇ ನಮ್ಮ ಮಕ್ಕಳು ಹೆಂಡರು ನಮ್ಮ ತಂದೆ ತಾಯಿ ಜೋಪಾನ ಮಾಡಬೇಕು. ಈಗ ತರಕಾರಿ ಕೊಂಡ್ಕೊಂಡು ಹೋಗೋಕ್ಕಾದ್ರೂ ಒಂದು 1/4 kg ಆದರೂ ತಂದರೂ 2 ದಿನವೂ ಆಗೋದಿಲ್ಲ, ಅಷ್ಟು ಮಾಡ್ತಾರೆ. ನಾವು ಪಾಪದಾರ ಎಂಥ ಏನು ಮಾಡೋಕ್ಕಾಗೋದಿಲ್ಲ. ಇಲ್ಲಕಂದ್ರೆ ನಾವು ದುಡ್ದು ಕಷ್ಟ ಮಾಡ್ಬೇಕಾದ್ರೆ ಇಲ್ಲಿ ಹೊಳಿನೂ ಬೀಳ್ಬೇಕು, ಮಾಯಿ ಬೀಳ್ಬೇಕು ನಾವು. ಇದರಲ್ಲಿ ಸಂಬಳದಲ್ಲಿ ಆಗೋದಿಲ್ಲ. ಅವ್ರು ದಿನ ಒಂದಕ್ಕೂ ನಾವು ಬಿಟ್ರೆ, ಸರ್ಕಾರಿ ಚೇಂಜ್ ಆಗೈತೆ ಅಂದ್ರೆ ಈಗ ದಿನ ಒಂದಕ್ಕೂ ಬಿಟ್ಟರೆ ಈಗ ನಾವು ಏನೂ ಕೊಂಡ್ಕೊಳಕ್ಕಾಗೋದಿಲ್ಲ ಸರ್. ಈಗ ದಿನ ಒಂದಕ್ಕೆ ಇವತ್ತು 2 ರೂಪಾಯಿ ನಾವು ಬಿಟ್ಟಿವಿ, ನಾಳೆ 2 ರೂಪಾಯಿ ಮತ್ತೆ ಏರಿಸ್ತಾರೆ ಅವ್ರು. ಎಲ್ಲ ಥರ ಈ ಥರ ಏರಿಸ್ಕೊತಾರೆ. ಪಾಪದಾರ ಏನು ಮಾಡೋಕ್ಕಾಗೋದಿಲ್ಲ ಸರ್ ನಮಗೆ. ಏನು ಸರ್? ಹಾಂ, ಫ್ರೀ ಕೊಡ್ತಾರಲ್ಲ, ಅದಕ್ಕೋಸ್ಕರ ಏರಿಸ್ತಾರೆ ಸರ್. ಈಗ ಅದೆಲ್ಲ ನಿಲ್ಲಿಸ್ಬೇಕು ರೀ, ಫ್ರೀ ಕೊಡೋದು ಅದನ್ನು ನಿಂದಿರ್ಸ್ಬೇಕು. ಅದರಲ್ಲಿ ಏನು ನಮಗೇನು ಉತ್ಪನ್ನ ಇಲ್ಲ ಸರ್. ಫ್ರೀ ಅಂತ 2,000 ಕೊಡ್ತಾರಲ್ಲ, ನಮ್ಮ ತಿಂಗಳಿಗೆ ಅದು 2,000 ಬರ್ತೈತೆ, ನಮ್ದು 10,000 ಹೋಗ್ತೈತಿ ಇಲ್ಲಿ ತಿಂಗಳಿಗೆ. ಕಷ್ಟ ಸರ್ ಈಗ ನಮಗದು. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು 1 ವರ್ಷ ಕಳೆದು ಈಗ 2ನೇ ವರ್ಷಕ್ಕೆ ದಾಪುಗಾಲಿಡುವ ಸಂದರ್ಭದಲ್ಲಿ ಏನು ಉಚಿತ 5 ಗ್ಯಾರಂಟಿಗಳೇನು ಘೋಷಿಸಿದ್ದಾರೆ, ಅದರ ಪರಿಣಾಮವಾಗಿ ಮೊದಲನೇದಾಗಿ ತರಕಾರಿ ಬೆಲೆ ಆಗಿರ್ಬೋದು, ಪೆಟ್ರೋಲ್ ಬೆಲೆ ಆಗಿರ್ಬೋದು, ಈಗ 3ನೇದಾಗಿ ಈಗ ಹಾಲಿನ ಲೀಟ್ರಿಗೆ ಹಾಲಿಗೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದು ಖಾಲಿ ಟ್ರೈಲರ್ ಅಷ್ಟೇ. ಇನ್ನೂ ಜಾಸ್ತಿ ಮಾಡುವ ಇನ್ನು ಕೆಲವು ಸಾಮಾನುಗಳಿಗೆ, ದಿನನಿತ್ಯ ಸಾಮಗ್ರಿಗಳಿಗೆ ಜಾಸ್ತಿ ಮಾಡುವ ಸಂಭವ ಇದೆ. ಉಚಿತ ಗ್ಯಾರಂಟಿ ಏನಿದೆ ನಮಗೆ ಕೊಟ್ಟು ನಮ್ಮಿಂದನೇ ತೆಗೆಯುವ ಇದು ಇನ್ನೊಂದು ಗ್ಯಾರಂಟಿ ಆಗಿದೆ. ಇದು ಎಲ್ಲ ಈಗ ಜಾಸ್ತಿ ಮಾಡ್ತಾ ಇರೋದು. ಈಗ ಹಾಲಿನ ಬೆಲೆಗೆ ಲೀಟ್ರಿಗೆ 2 ರೂಪಾಯಿ ಮಾಡಿದ್ದಾರೆ. ಹಾಗೆಯೇ ಪೆಟ್ರೋಲ್ ಬೆಲೆ ಈಗ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗಿ ಕೇಳಿಕೊಳ್ಳ್ದೆ. ಈಗ ಎಲ್ಲದಕ್ಕೂ ಜಾಸ್ತಿ ಆಗ್ತಾಯಿದೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ನಮಗೇನೆ ಕೊಟ್ಟು ನಮ್ಮಿಂದನೇ ಕಿತ್ಕೊಳ್ಳೋ ಒಂದು ಇನ್ನೊಂದು ಯೋಜನೆ ಆಗಿದೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು. ಆದ ಕಾರಣ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೇಳಲಿಕ್ಕೆ ಬಯಸ್ತಾ ಇರೋದು, ನಾವು ಬಡವರಾಗಿದ್ದೇವೆ, ನಮಗೂ ಕುಟುಂಬಗಳಿದೆ, ನಾವು ನೋಡ್ಕೊಳ್ಬೇಕಾಗಿದೆ. ಆದ ಕಾರಣ ದಿನನಿತ್ಯ ಸಾಮಗ್ರಿಗಳು, ಪೆಟ್ರೋಲ್ ಆಗಿರ್ಬೋದು ಎಲ್ಲವನ್ನು ಕಡಿಮೆ ಮಾಡಬೇಕಾಗಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್, ನಮಗೆ ಭಾಳ ಕಷ್ಟ ಆಗತ್ತೆ ನೋಡಿ ಸರ್. ನಾವು ದಿನ 1/4 ಲೀಟ್ರ್ ಹಾಲು ತೊಗೊಂಬೋದು, ಈಗ 1/2 ಲೀಟ್ರ್ ತೊಗೊಂಥ ಪರಿಸ್ಥಿತಿ ಆಗ್ಯದ. ನಮ್ಮ ಮಕ್ಕಳಿಗೆ ಏನು ಹಾಲು ಕೊಡ್ಸಮ್ರಿ, ನಾವೇನು ಚಹಾ ಕುಡಿಯಮಿ, ನಮ್ಮ ಮೆಂಡ್ರಿ ಏನು ಚಹಾ ಕುಡ್ಸಮಿ? ನನಗೆ ಒಂದು ವಿಚಾರ ಮಾಡಬೇಕಾದ್ರೆ 30-35 ರೂಪಾಯಿ
ಹಾಲಾಗಿದೆ. ಇವರು ರೇಟ್ ಹೆಚ್ಚಿಗೆ ಮಾಡಿದ್ರೆ ಮುಂದೆ ಗತಿ ಹಂಗೆ ಸರ್, ನಮ್ಗೆ 60 ರೂಪಾಯಿ ಬೇಕಾಗುತ್ತೆ ಪರ್ ಡೇ. ಈಗ ಯಾರಾದ್ರೂ ಬೀಗರು ಬಂದರು ಏರಿಯಾ ಬಂದರು ಏನು ನಾವು ಯೋಚನೆ ಮಾಡಬೇಕಾಗ್ಯದ, ಕೊಡಿಸ್ಬಾರ್ದು ವಾಪಸ್ ಕಳ್ಸೋಂಥ ಪರಿಸ್ಥಿತಿ ಆಗ್ಯದ ನಮಗೆ. ಈಗ ನಾವೇ ಕೊಡ್ಲಿಕ್ಕೆ ಇಲ್ಲ ಸರ್, ರೊಕ್ಕನೇ ಬೇಕಲ್ಲ ಸರ್. ಬಡ್ರಿಗೆ ಹ್ಯಾಂಗೆ ಮಾಡ್ಬೇಕು, ಎಲ್ಲಿಂದ ತರ್ಬೇಕು ಸರ್ ನೀವೇ ಹೇಳ್ರಿ. ಏನು ದುಡಿಮೆದ ಹೆಚ್ಚಿಗದ ಅದು ಇಲ್ಲ, ಬರೀ ಎಲ್ಲ ರೇಟ್ ಬೆಲೆ ಏರಿಕೆ ಮಾಡೋದು ಹ್ಯಾಂಗೆ ಮಾಡಮ್ ಸರ್ ನಾವು? ಕಷ್ಟ ನಮಗೆ ಭಾಳ ಕಷ್ಟ ಆಗತ್ತೆ ಸರ್. ಇಮಿಡಿಯೇಟ್ಲಿ ಹೇಳ್ತೀನಿ, ಸರ್ಕಾರಕ್ಕೊಂದು ಆಗ್ರಹ ಅದ, ಸ್ವಲ್ಪ ಬೆಲೆ ಕಮ್ಮಿ ಮಾಡಿರಿ ಅಂತ ಹೇಳ್ತೀನಿ ನೋಡಿರಿ ಸರ್. ಯಾಕಂದ್ರೆ ನಮಗೆ ದಿನ ಖರ್ಚು ಆಗಲ್ಲ. ಇದು ಹಾಲು ದಿನನಿತ್ಯ ಬೇಕಂತ ಚೀಸ್ ಅದು. ಇದು ಹೆಚ್ಚು ಮಾಡಿದ್ರೆ ನಾವು ಗತಿ ಹ್ಯಾಂಗೆ ಸರ್? ಹ್ಯಾಂಗೆ ಸಂಸಾರ? ಈ ಕಡೆ ಪೆಟ್ರೋಲ್ ಹೆಚ್ಚ, ಈ ಕಡೆ ಹಾಲು ಹೆಚ್ಚ, ಇವೆಲ್ಲ ದಿನನಿತ್ಯಗಳು ಚೀಸ್ ಹೆಚ್ಚಿಗೆ ಮಾಡಿದ್ರೆ ನಮ್ಗೆ ಭಾಳ ಕಷ್ಟ ಆಗುತ್ತೆ ಸರ್. ದಯಮಾಡಿ ನಿಮ್ಗೊಂದು ನಿಮ್ಮ ಮಾಧ್ಯಮ ಮುಖಾಂತರ ಒಂದು ಮನವಿ ಮಾಡ್ತೀನಿ ಸರ್ಕಾರಕ್ಕೆ, ದರ ಮಾತ್ರ ಕಮ್ಮಿ ಮಾಡಿರಿ ಪ್ಲೀಸ್, ದಯಮಾಡಿ. ಆಗೋದಿಲ್ಲ ಅವೆಲ್ಲ, ಅವ್ರನ್ನೇ ಕೇಳಬೇಕು ಹೋಗ್ಬಿಟ್ಟು CM ಮನೆ ಹತ್ರಕ್ಕೆ ಹೋಗಿ. ಅದೇ ಸರ್, ಎಷ್ಟೇ ಜಾಸ್ತಿ ಆದರೂ ನಾವು ಮಾಡಲೇಬೇಕಲ್ವಾ? ಅದೇ ಹೇಳೋದಲ್ಲ, ಈ ಕಡೆ ಗ್ಯಾರಂಟಿ ಅಂತ ಕೊಡ್ತಾ ಇದ್ದಾರೆ, ಈ ಕಡೆ 20 ರೂಪಾಯಿ ಕೊಟ್ಬಿಟ್ಟು ಆ ಕಡೆ 40 ರೂಪಾಯಿ ಕಿತ್ಕೊತಾ ಇದ್ದಾರೆ. ಈಗ ನಮ್ಮ ಯಜಮಾನರು ಆಟೋ ಓಡಿಸ್ತಾರೆ, ನಾವು ಫ್ರೀ ಬಸ್ ಅಂತ ಮಾಡಿದ್ದಾರೆ. ಈಗ ಆಟೋ ಬಾಡಿಗೆ ಇಲ್ಲ, ನಾವು ಹೆಂಗೆ ಜೀವನ ಮಾಡೋದು ಹೇಳಿ? ಹಾಗಾಗಿ ತುಂಬ ತೊಂದರೆ ಆಗ್ತಾಯಿದೆ ನೋಡಿ. ಈಗ ಈ ಕಡೆ ದಿನ ಬಳಕೆ ವಸ್ತುಗಳನ್ನಾದರೂ ಸರ್ಕಾರ ತಿಳ್ಕೊಂಡು ಚಿಂತನೆ ಮಾಡಿ ಎಲ್ಲ ಕಡಿಮೆ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಹಾಗಂದರೆ ಬೇಳೆ ಎಲ್ಲ ಜಾಸ್ತಿ ಆಗಲ್ವಾ ಸರ್? ಬೇಳೆ ಜಾಸ್ತಿ ಆಗಿಲ್ವಾ? ಎಣ್ಣೆ ಜಾಸ್ತಿ ಆಗಿಲ್ವಾ? ಇನ್ನು ಮಿಕ್ಕಿದ್ದಕ್ಕೆಲ್ಲ ಟ್ಯಾಕ್ಸ್ ಹಾಕ್ತಾವ್ರಲ್ಲ ಅವರು. ಇಲ್ಲ ಅದೇ ಹೇಳಿದ್ನಲ್ಲ, ಇಲ್ಲಿ 20 ರೂಪಾಯಿ ಕೊಡ್ತಾರೆ, ಅಲ್ಲಿ 40 ರೂಪಾಯಿ ಕಿತ್ಕೋತಾರೆ. ಅದೇ ಜನಪರವಾಗಿ ಖಂಡಿತ ಇಲ್ಲ ಸರ್. ನಮ್ಮಂಥ ಮಧ್ಯಮ ವರ್ಗದ ಜನರಿಗೆ ಹೊರೆನೇ ಹೊರ್ತು ಇದೇನು ಪ್ರಯೋಜನ ಆಗ್ತಾ ಇಲ್ಲ ನಮಗೆ. ನಾನು ಗೃಹಲಕ್ಷ್ಮಿ ಯಾವುದು ಎಲ್ಲ ಸರಿ 12 ಸಲ ಸುತ್ತಿ ಸಾಕಾಗುತ್ತೆ. ಹಾಗಾಗಿ ನಾನು ಆ ಕಡೆ ಹೋಗ್ತಾನೂ ಇಲ್ಲ, ಆಗಿಲ್ಲ. 1 ತಿಂಗಳು ನಮಗೆ ಏನೂ ಬಂದಿಲ್ಲ ಸರ್. ಟ್ರಾನ್ಸ್ಪೋರ್ಟೇಷನ್ದು ರೇಟ್ ಜಾಸ್ತಿ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಪೆಟ್ರೋಲ್ ರೇಟು ಜಾಸ್ತಿ ಆಗಿದೆ. ಈಗ 3.5 ರುಪೀಸ್ ಏನೋ ಜಾಸ್ತಿ ಆಗಿತ್ತು. ಹಾಂ, ಅಡುಗೆ ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಆಗುತ್ತೆ. ಈಗ ನಂದಿನಿ ಹಾಲು ರೇಟು ನಾಳೆಯಿಂದ 2 ರೂಪಾಯಿ ಹೆಚ್ಚಾಗಿದೆ. ಹಾಂ, ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತ? ಐ ಥಿಂಕ್ ಎಲ್ಲ ಹೋಟೆಲ್ ಅವರೆಲ್ಲ ಅವ್ರು ಬೇರೆ ಹಾಲಿನ ಪದಾರ್ಥಗಳ್ದು ಎಲ್ಲ ಕಾಫಿ ಟೀದೆಲ್ಲ ರೇಟ್ ಜಾಸ್ತಿ ಆಗ್ಬೋದು. ಹಾಗೆ ಸ್ವೀಟ್ಸ್ ಅವೆಲ್ಲ ರೇಟ್ ಜಾಸ್ತಿ ಆಗ್ಬೋದು. ಆಮೇಲೆ ಝೆಪ್ಟೋ ಡೆಲಿವರಿ ಅವ್ರದ್ದೆಲ್ಲ ಸ್ವಲ್ಪ ರೇಟ್ಸ್ ಜಾಸ್ತಿ ಆಗ್ಬೋದು ಐ ಗೆಸ್. ಐ ಥಿಂಕ್ ಅದೇ ಅವ್ರದ್ದು ಡೈಲಿ ಬಜೆಟ್ ಇಶ್ಯೂಸ್ ಆಗ್ಬೋದು. ಸೊ ಅವ್ರು ಮುಂಚೆ ಇಷ್ಟಿರುತ್ತೆ ಅಂತ ಇಷ್ಟು ಬಜೆಟ್ ಮಾಡ್ಕೊಂಬಂದಿರ್ತಾರೆ, ಈಗ ಅದ್ರ ಬಜೆಟ್ ಜಾಸ್ತಿ ಆಗ್ಬೋದು. ಸೊ ಐ ಗೆಸ್ ಆ ಥರ ಇಶ್ಯೂಸ್ ಆಗ್ಬೋದು. ಓಟ್ ಹಾಕ್ರಿ ಅಂದ್ಬಿಟ್ರು. ಓಟ್ ಹಾಕ್ಬಿಟ್ಟು ಇವಾಗ ಬಸ್ ಫ್ರೀ ಮಾಡಿಬಿಟ್ರು. ಇದು 2000 ಹಾಕ್ತೀನಿ ಅಂದ್ರೆ ಅದು ಕಟ್ ಮಾಡಿದ್ರು. ಅದು ಹೋಯ್ತು, ಇದು ಹೋಯ್ತು. ಇವಾಗ ಫ್ರೀ ಬಸ್ ಅಂತಾರೆ. ಫ್ರೀ ಬಸ್ಸಾಗ ತುಂಬ ಬರಬೇಕು. ಇದ್ರ ಮೇಲೆ ಹಾಕೋದು, ಅದ್ರ ಮೇಲೆ ಹಾಕ್ತಾರೆ. ನಾವು ಬಡವ್ರು ಏನು ಮಾಡೋದು? ಈಗ 2 ರೂಪಾಯಿ ಹಾಲಿನ ರೇಟ್ ಹೆಚ್ಚಾಯ್ತು. 2 ರೂಪಾಯಿ ಆಯಿತು, ಅಲ್ಲಾಯಿತು. ಇವಾಗ ಬಸ್ ಫ್ರೀ ಮಾಡಿಬಿಟ್ಟು ಇದೆಲ್ಲ ಅವನ್ನ ಹಾಕ್ಬಿಟ್ರೆ ನಾವೆಲ್ಲಿ ಹೋಗೋಣ? ಯಾವ ರೀತಿ ಸಮಸ್ಯೆ ಆಗುತ್ತೆ? ಯಾವ ರೀತಿ ತೊಂದರೆ ಆಗುತ್ತೆ ನಿಮಗೆ? ನಮ್ಮ ಕಷ್ಟಮ್ಮ, ಬೇಳೆ ಕಷ್ಟ, ಅಕ್ಕಿ ರೇಟ್ ಜಾಸ್ತಿ, ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ. ಬಾಡಿಗೆ ಮನೆಗೆ ಇರೋರು ಎಷ್ಟೋ ಜನ ಇದ್ದಾರೆ. ಬಾಡಿಗೆ ಕಟ್ತೀರ, ಪಾತ್ರೆ ಎತ್ತು ಬಿಸಾಕ್ತಾರೆ. ಅವ್ರಿಗೆ ಏನು ಗೊತ್ತು? ಓಟ್ ಹಾಕ್ಸ್ಕೊಂಡು ಮನೆಗೆ ಹೆಂಡತಿ ಮಕ್ಕಳು ಚೆನ್ನಾಗಿರೋದಲ್ಲ. ಅನುಕೂಲ ಆಗಲಿ ಅಂತ ಸರ್ಕಾರ ಮಾಡಿದ್ದಾರೆ. ಸೊ ಅದು ನೇರವಾಗಿ ರೈತರಿಗೆ ಮುಟ್ಟಿದರೆ ಒಳ್ಳೆಯದು, ಇಲ್ಲಾಂದರೆ ಅದು ಪ್ರಯೋಜನ ಇಲ್ಲ. ಸರ್, ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಆಗ್ತಾ ಇದೆ. ಸೊ ಎಣ್ಣೆ ರೇಟ್ ಹೆಚ್ಚಾಯಿತು, ದಿನಸಿ ಆಯಿತು, ಹಾಲಿಂದ ಆಯಿತು. ಜನಸಾಮಾನ್ಯರ ಹೆಂಗೆ ಅಂತ? ಅದೇ ರೇಟ್ ಅನ್ಕಂಟ್ರೋಲೇಬಲ್ ಆಗ್ತಾ ಇದೆ. ಅದಕ್ಕೆ ಗೌರ್ಮೆಂಟೇ ಪರಿಹಾರ ಕಂಡ್ಕೋಬೇಕು. ಈಗ ಜನಸಾಮಾನ್ಯರು ತೊಗೊಳ್ಳೇಬೇಕಾಗುತ್ತೆ. ಒಂದು ಕಡೆ ಗ್ಯಾರಂಟಿ ಕೊಟ್ಟು ಮತ್ತೊಂದು ಕಡೆ ಈ ರೀತಿ ತೆಗಿತಾ ಇದೆ ಅನ್ಸುತ್ತೆ. ಬಟ್ ಗ್ಯಾರಂಟಿಗೆ ಇದಕ್ಕೆ ಏನು ಸಂಬಂಧ ಇಲ್ಲ ಅನಿಸುತ್ತೆ. ಯಾಕಂದರೆ ಗ್ಯಾರಂಟಿಗೆ ಅವರು ಸಪ್ರೇಟ್ ಅದ್ರದ್ದು ಸಾಧ್ಯತೆ ಅಸಾಧ್ಯತೆಗಳನ್ನೇ ಯೋಚನೆ ಮಾಡಿಬಿಟ್ಟೆ ಅವರು ಅದನ್ನು ಜಾರಿಗೆ ತಂದಿದ್ದಾರೆ. ಸೊ ಬಜೆಟಲ್ಲಿ ಅದಕ್ಕೋಸ್ಕರ ಮೀಸಲಾಗಿಟ್ಟಿದ್ದಾರೆ. 60,000 62,000 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಇದಕ್ಕೇನು ಬಾಧೆ ಆಗಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಇಂಟರ್ನಲ್ಲಿ ಏನೇನಾಗಿದೆ ಅದು ಅವರಿಗೆ ಗೊತ್ತು. ಮೇಡಮ್, 2 ರೂಪಾಯಿ ಹಾಲಿನ ರೇಟ್ ಹೆಚ್ಚಾಯಿತು. ಜಾಸ್ತಿ ತುಂಬ ರೇಟ್ ಆಗಿಬಿಟ್ಟಿದೆ ಜಾಸ್ತಿ. ತುಂಬ ಹಾಲು ತೊಗೊಳಕ್ಕೆ, ಮೊಸರು ತೊಗೊಳಕ್ಕೆ, ಯಾವುದಕ್ಕೂ ಎಲ್ಲ ಜಾಸ್ತಿ ರೇಟ್ ಆಗಿಬಿಟ್ಟಿದೆ. ಅದು ಹಾಂ, ಎಲ್ಲ ಯಾವ್ದು ತೊಗೊಳಕ್ಕೂ ಯಾವುದು ತಿನ್ನಬಾರ್ದು ಅನ್ನೋ ಲೆಕ್ಕಕ್ಕೆ ಆಗಿಬಿಟ್ಟಿದೆ. ಆ ಥರ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಅದು. ಜಾಸ್ತಿ ಆಗಿಬಿಟ್ಟಿದೆ ಎಲ್ಲದರಲ್ಲೂ 2 ರೂಪಾಯಿ. ಅದರಲ್ಲಿ ಆಮೇಲೆ ಇದು ತರಕಾರಿದಲ್ಲಿ, ಆಮೇಲೆ ರೇಷನಲ್ಲಿ, ಬೇಳೆಗಳಲ್ಲೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಎಲ್ಲ ಮುಂಚೆ ಥರ ಕಡಿಮೆ ಇದ್ದರೆ ಒಳ್ಳೆಯದು, ಮಿಡಲ್ ಕ್ಲಾಸ್ದವರಿಗೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. 2 ರೂಪಾಯಿ ಹಾಲಿನ ರೇಟ್ ಹೆಚ್ಚಾಯ್ತು ಇವತ್ತಿಗೆ. ಇವತ್ತು 2 ರೂಪಾಯಿ ಹಾಲಿನ ರೇಟ್ ಹೆಚ್ಚಾಯಿತು. 2 ರೂಪಾಯಿ ಹಾಲಿನ ರೇಟ್ ಹೆಚ್ಚಾಗಿದೆ. ಚೇಂಜ್ ಬೇಕಾ? ಚೇಂಜ್ ಅಲ್ಲ, 2 ರೂಪಾಯಿ ಹಾಲಿನ ರೇಟ್ ಹೆಚ್ಚಾಗಿದೆ. ಪರವಾಗಿಲ್ಲ ಬಿಡಿ. ಹಾಂ, ಪರವಾಗಿಲ್ಲ ಬಿಡಿ. ಸಮಸ್ಯೆ ಆಗಲ್ವಾ?
ಏನಿಲ್ಲ, ಪರವಾಗಿಲ್ಲ ಬಿಡಿ. ಎಲ್ಲರಿಗೂ ಆಗುತ್ತೆ, ಅದು ನಮಗೂ ಆಗುತ್ತೇನೆ, ಅದಕ್ಕೆ ತೊಂದರೆ ಏನಿಲ್ಲ. ಅದೆಲ್ಲ ಇಲ್ಲ, ಏನು ಆಯ್ಕಿಲ್ಲ. 2 ರೂಪಾಯಿ ಜಾಸ್ತಿ ಮಾಡಿದ್ರೆ ಇನ್ನೊಂದರಲ್ಲಿ 2 ರೂಪಾಯಿ ಜಾಸ್ತಿ ಮಾಡ್ತಾರೆ, ಏನು ತೊಂದರೆ ಏನಿಲ್ಲ. 2 ರೂಪಾಯಿ ಹೆಚ್ಚಾಯಿತು, ಎಣ್ಣೆ ರೇಟ್ ಹೆಚ್ಚಾಗ್ತಾ ಇದೆ, ದಿನಸಿ ರೇಟ್ ಹೆಚ್ಚಾಗ್ತಿದೆ, ಅಕ್ಕಿ ರೇಟು, ತರಕಾರಿ ರೇಟು, ಈಗ ಹಾಲಿನ ರೇಟ್ ಏನು? ಅಲ್ಲ, ಹಾಲಿನ ರೇಟು ಹೆಚ್ಚಾದರೆ 2 ರೂಪಾಯಿ ಹೆಚ್ಚಾದರೆ ಏನೇನು ಜನಗಳಿಗೇನು ಹೊರೆ ಆಗೋದಿಲ್ಲ, ರೈತರಿಗೆ ಅನುಕೂಲ ಆಗುತ್ತೆ. ನಾವು ಏನೇ ಇದ್ದರೆ ರೈತರಿಗೆ ಅನುಕೂಲ ಆಗೋದು ನೋಡಬೇಕು. ರೈತರಿಗೆ ಅದರಿಂದ ಬೆನಿಫಿಟ್ ಇದೆ ಅಲ್ವಾ, ಅವರು ಕಷ್ಟ ಬಿದ್ದೆಲ್ಲ ಇದು ಮಾಡ್ತಾರಲ್ವ. ಜನಗಳ ದೃಷ್ಟಿಯಲ್ಲಿ 2 ರೂಪಾಯಿ ಏನು ಅದೇನು ಹೊರೆ ಅನಿಸೋದಿಲ್ಲ. ಅಲ್ಲ, ಹೌದು, ಆ ಬೆನಿಫಿಟ್ ರೈತರಿಗೆ ಸಿಕ್ಕಿದ್ರೆ ಒಳ್ಳೆಯದು. ಅಲ್ಲ, 2 ರೂಪಾಯಿ ಅಲ್ಲ, ಹಾಲಿನ ರೇಟು 2 ರೂಪಾಯಿ ಜಾಸ್ತಿ ಆಗಿದೆ. ಈಗೂ ಮತ್ತೆ ಜಾಸ್ತಿ ಮಾಡ್ತಾರಂತೆ. ಇದೇನಾಗುತ್ತೆ, ಹಾಲಿನ ರೇಟ್ ಒಂದು ಜಾಸ್ತಿ ಆಗೋದ್ರಿಂದ ಬೇರೆ ರೇಟುಗಳೆಲ್ಲ ಜಾಸ್ತಿ ಆಗುತ್ತೆ. ಈಗ ಪೆಟ್ರೋಲು, ಡೀಸಲು, ತರಕಾರಿ ಅಲ್ಲ, ಇದ್ರ ಎಫೆಕ್ಟ್ ಏನಂತಂದರೆ ಈ ಗ್ಯಾರಂಟಿ ಸ್ಕೀಮನ್ನು ತೆಗೆದುಬಿಟ್ರೆ ಎಲ್ಲ ಆಟೋಮೆಟಿಕ್ಕಾಗಿ ಇಳಿಯತ್ತೆ. ಅದೊಂದು ಮಾಡಬೇಕಷ್ಟೇ. ಇನ್ನೇ ಹಾಂ ಸಮಸ್ಯೆನಾ? ಇವತ್ತು ಹಬ್ಬ ಇದೆ, ಹೂ ತಗೊಳ್ಳೋಣ ಅಂತ ಬಂದರೆ 400 ರೂಪಾಯಿ kg. ಮೊದಲೆಲ್ಲ 140, 150 ರೂಪಾಯಿ ಇತ್ತು. ಇದೇನಂತಂದರೆ ಗೌರ್ಮೆಂಟ್ ಎಫೆಕ್ಟ್ ಈ ಥರ ಇದೆ. ಮತ್ತು ತರಕಾರಿ ಬೆಳೆ ಅಂತೂ ಸಿಕ್ಕಾಪಟ್ಟೆ ಏರ್ತಾನೆ ಇದೆ. ಟೊಮೆಟೊ ಕೇವಲ 20-30 ರೂಪಾಯಿ ಸಿಗ್ತಾಯಿತ್ತು ಟೊಮೆಟೊ, ಇವತ್ತಿನ ದಿವಸ 80 ರೂಪಾಯಿ ಅಂತಂದರೆ ನಾವು ಹೇಗೆ ಜೀವನ ಮಾಡೋದು? ಮಧ್ಯಮ ವರ್ಗದವರು, ಅತಿ ಬಡವರು ಉದ್ಧಾರ ಆಗ್ತಾರೆ, ಸಾಹುಕಾರ ಇದ್ದಾರೆ. ಮಧ್ಯಮದ ವರ್ಗ ಮಾತ್ರ ಭಾರಿ ಪೆಟ್ಟು ಬೀಳ್ತಾ ಇದೆ. ಅದರಲ್ಲಿ ರಿಟೈರ್ಡ್ ಪರ್ಸನ್ಸ್ಗಂತೂ ಜೀವನ ಮಾಡೋದೇ ಕಷ್ಟ ಆಗೋಗಿದೆ. ಹಾಲಿನ ರೇಟ್ 2 ರೂಪಾಯಿ ಹೆಚ್ಚಾಗಿದೆ. ಹಾಲುದಾ ತುಂಬ ಜಾಸ್ತಿ ಮಾಡ್ತಾ ಇದ್ದಾರಲ್ಲ ಗೌರ್ಮೆಂಟು, ನೀವು ಹೇಳಬೇಕು ಅದನ್ನ. ಅದಕ್ಕೆ ನಾವು ಹೇಳ್ತಾ ಇರೋದು ಜಾಸ್ತಿ ಮಾಡ್ತಾ ಇದ್ದಾರೆ, ಎಲ್ಲ ಬೆಲೆ ಜಾಸ್ತಿ ಆಗ್ತಾ ಇದೆ. ಯಾವ ರೀತಿ ಸಮಸ್ಯೆ ಆಗುತ್ತೆ ನಿಮಗೆ? ಎಲ್ಲ ತಗೊಂಡೋಗಿ ಸಮಸ್ಯೆ ಆಗ್ತಾ ಇದೆ. ನಮ್ಮೆಲ್ಲ ಬಡವ್ರಿಗೆಲ್ಲ ತಗೊಂಡೋಗಿ ಸಮಸ್ಯೆ ಆಗ್ತಾ ಇದೆ. ಇವಾಗ ಹಾಲಿನ ರೇಟು 2 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರಲ್ಲ, ಮಾಡಲಿ, ಬೇಡ ಅಂತಲ್ಲ. ರೈತರ ಕಡೆಯಿಂದ 30 ರೂಪಾಯಿ ಲೀಟ್ರ್ ತೊಗೊಂಡು ಹೊರಗಡೆ 45 ರೂಪಾಯಿ ಲೀಟ್ರು, 48 ರೂಪಾಯಿ ಲೀಟ್ರ್ ಮಾರ್ತಾರಲ್ಲ, ಅದೇ ಥರ ರೈತರ ಕಡೆಯಿಂದನೂ ನಮ್ಮ ಹಸು ಇದೆ, ನಮ್ಮ ಹಸುವಿನ ರೇಟಿಗೂ ಜಾಸ್ತಿ ಮಾಡಲಿ ರೇಟು. ಅವ್ರು ತಗೊಳ್ಳೋ ರೇಟಿಗೆ ಬೇರೆ, ಅವ್ರು ಕೊಡೋ ರೇಟಿಗೆ ಬೇರೆ, ನಾವು ತಗೊಳ್ಳೋ ರೇಟ್ ಬೇರೆ. ಮೇಡಮ್, 2 ರೂಪಾಯಿ ಹಾಲಿನ ರೇಟ್ ಹೆಚ್ಚಾಗಿದೆ. ಇನ್ನು ಗೊತ್ತಿಲ್ಲ, ನೋಡಿಲ್ಲ. ಯಾವ ರೀತಿ ಸಮಸ್ಯೆ ಆಗುತ್ತೆ? ಇನ್ನು ನಾಳೆಯಿಂದ ಹೆಚ್ಚಾಗುತ್ತೆ. ಸಮಸ್ಯೆ ಆಗುತ್ತಮ್ಮ, ಕೂಲಿ ಮಾಡೋರ್ಗೆ ಅದೇ ಆಗುತ್ತೆ. ಏನು ಮಾಡೋದು? ಈಗ ದಿನಸಿ ಆಯಿತು, ತರಕಾರಿ ಆಯಿತು, ಎಲ್ಲ ಜಾಸ್ತಿ ಆಗಿದೆ, ಕಷ್ಟ ಇದೆ. ಏನು ಮಾಡ್ಬೇಕು? ನೀವೇ ಸರ್ಕಾರದವರೇ ಏನಾದರೂ ಮಾಡಬೇಕು. ಸರ್ಕಾರದವರೇ ಹೆಚ್ಚು ಮಾಡಿದ್ದೀಗ. ಅವ್ರಿಗೆ ಹೇಳಬೇಕಪ್ಪ, ನಾವೇನು ಮಾಡೋಕ್ಕಾಗುತ್ತಮ್ಮ? ಅಂದರೆ ಮಧ್ಯಮ ವರ್ಗದವ್ರಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ? ಸಮಸ್ಯೆ ಆಗುತ್ತಮ್ಮ, ಕೂಲಿ ಮಾಡ್ಕೊಂಡು ತಿನ್ನೋರಿಗೆ ಪ್ರತಿಯೊಂದು ರೈಟ್ ಆಗಿದೆ. ತರಕಾರಿ ರೇಟ್ ಆಗಿದೆ, ಎಲ್ಲ ಪ್ರತಿಯೊಂದು ರೇಟ್ ಆಗಿದೆ. ನೋಡಿದ್ರೆ ಮೋದಿಯವರು 2000 ಕೊಡ್ತೀನಿ ಅಂದರು, ಅದು ಕೂಡ ಇಲ್ಲ, ಯಾವುದೂ ಇಲ್ಲ ನಮಗೆ. ಅಷ್ಟೇ இல்லை இதான் எல்லா விலைவாசி எல்லாம் ஏறிக்குது. என்ன ஓடு போட்டாலும் நீங்கள் திறந்த போகிறதில்ல, எங்களுக்கு கொடுக்கவும் போகிறதில்ல. நீங்கள் இவ்வளோ தான் சொல்லி நீங்கள் திறந்தலன்னா அப்போ நாங்கள் என்ன எவ்வளோ கஷ்டப்பட்டுனுக்குறோம்? நாங்கள் இன்னுமே பசங்களுக்கு எல்லாம் வேலை வெட்டி தரேன், நீங்கள் தரல, 1000 ரூபா மட்டும் கொடுத்துட்டா போதுமா ஃப்ரீ பஸ்ஸுன்னு சொல்லிட்டு ஆட்டோங்களுக்கு போல் எதுக்கும் போல் எவ்வளோ கஷ்டப்பட்டுனுக்குறாங்க. நாங்கள் வந்து தமிழில் ஆம்பூருக்கு அந்தாண்ட இருக்கிறோம், அதனால் நாங்கள் சென்னை இந்த ஊரில் வந்தோம். சரி, இது மாதிரி பேட்டி கொடுக்குறோம், எல்லாருக்கும் வரவங்களுக்கு வேலை வாய்ப்பு கொடு, 100 நாள் வேலை இல்லாமல் இருக்குது அவங்களுக்கு கொடு, எல்லாம் எவ்வளோ கஷ்டப்பட்டுனுக்குறாங்க, கொடுத்தே ஆகணும். அப்படி கொடுக்கலனா இன்னும் ಪ್ರೆಸರ್ பண்ணுவோம். ಹೌದು, ಹೆಚ್ಚು ಮಾಡಿದ್ದಾರೆ, ನಾವೆಲ್ಲ ಹೆಂಗೆ ಆಲಿಸ್ಕೊಳ್ಳೋದು? ಏನಕ್ಕೆ ಓಟ್ ಹಾಕ್ತೀವಿ ನಾವು? ಕಡಿಮೆ ಮಾಡ್ತಾರಂತ ಓಟ್ ಹಾಕ್ತೀವಿ. BJP ಬಂದರೂ ಅದೇ, ಕಾಂಗ್ರೆಸ್ ಬಂದರೂ ಅದೇ. ಹಾಲ್ ರೇಟು ಎಲ್ಲ ರೇಟು ಜಾಸ್ತಿ ಮಾಡಿದ್ದಾರೆ. ನಾವು ಹೆಂಗೆ ಜೀವನ ಮಾಡೋದು ಬಡವರು? ಮಾರ್ಕೆಟ್ನ ನಂಬ್ಕೊಂಡಿದ್ದೀವಿ, ಇಲ್ಲಿ ಬಂದರೆ ಅಲ್ಲಿ ಹೋದ್ರೆ 5 ರೂಪಾಯಿ ಖರ್ಚು ನಮಗೆ. ನಾವು ಹೆಂಗೆ ಜೀವನ ಮಾಡೋದು ಹಿಂಗೆ ಜಾಸ್ತಿ ಬೆಲೆ ಮಾಡಿದ್ರೆ? ಏನು ಎಲ್ಲ ಅದೇ ಹೇಳ್ತಾರೆ, BJP ಬಂದರೂ ಅದೇ ಹೇಳ್ತಾರೆ, ಕಾಂಗ್ರೆಸ್ ಬಂದರೂ ಅದೇ ಹೇಳ್ತಾರೆ. ಯಾರು ಕಡಿಮೆ ಮಾಡಿಲ್ವಲ್ಲ, ಯಾರು ಮಾಡ್ತಾ ಇಲ್ಲ. ಏನಕ್ಕೆ ನಾವೆಲ್ಲ ಓಟ್ ಹಾಕ್ತೀವಿ? ಕಡಿಮೆ ಮಾಡ್ತಾರಂತ ಓಟ್ ಹಾಕ್ತೀವಿ, ಅವ್ರು ಏನು ಮಾಡ್ತಾ ಇಲ್ವಲ್ಲ. ಎಕ್ಕಿದೆ ಅಲ್ಲ ಮೇಡಮ್, ಹಾಲಿನ ರೇಟ್ ಎಕ್ಕಿದೆ, ಎಲ್ಲ ರೇಟ್ ಮಾಡಿದ್ದಾರೆ. ನಾಳೆಯಿಂದ ಕಮ್ಮಿ, ಏನು ಕಮ್ಮಿ? ಎಲ್ಲನೂ ಬಡವರು ಅಲ್ಲ, ಬಡವರು ಏನು ತಿಂತಾರೆ? ನಮ್ಮಂಥ ಬಡವರು ಎಷ್ಟು ಕಷ್ಟಪಡ್ತೀವಿ ಗೊತ್ತಾ? ಎಷ್ಟು ಬಾಧೆ ಇದೆ ಗೊತ್ತಾ? ಏನು ಬಂದರೆ ಏನು ಸುಖ ಎಲ್ಲ, ಏನು ಬಂದ್ರೇನು ನಮಗೇನು ಪ್ರಯೋಜನ ಇಲ್ಲ. 2 ದಿವಸ ಹೋದರೆ ಬಸ್ಸು ಫ್ರೀ ಅಂತಾರೆ, ಅದ್ರೂ ಇದು ಮಾಡ್ತಾರೆ. 5 kg ಅಕ್ಕಿ ಕೊಡ್ತಾಯಿದ್ರು, ಇವಾಗ 4 kg 3 kg ಅಕ್ಕಿ ಬರ್ತಾ ಇದ್ದಾರೆ. 2 ರೂಪಾಯಿ ಹಾಲಿನ ರೇಟ್ ಹೆಚ್ಚಾಯ್ತು. ಹಾಲಿನ ರೇಟ್
ಹಾಲಿನ ರೇಟು ಯಾಕಮ್ಮ? ಅಯ್ಯೋ ಯಾಕಪ್ಪ ಹಂಗೆ ಮಾಡ್ತೀವಿ ಸ್ವಾಮಿ? ಏನು ಕುಡಿಯೋದು, ಕಾಫಿ ಕುಡಿಬಾರ್ದ? ಹಾಲು ರೇಟ್ಲೇ ಇದೆ, ಏನು ಕಡಿಮೆನೇ ಮಾಡಿಲ್ಲ. ಎಲ್ಲ ಈ ಥರ ಇದ್ರೆ ಹೆಂಗೆ ಬದುಕೊಳ್ಳೋದು? ಎಲ್ಲನೂ ರೇಟ್ ಇದೆ, ಎಲ್ಲ ಟ್ಯಾಕ್ಸಿನೇ ಮಾಡ್ತಾ ಇದ್ದಾರೆ. ಕಡಿಮೆ ಸ್ವಲ್ಪ ಮಾಡ್ಕೊಳ್ಬೇಕು. ನಾವು ಬಡವರು ಹೆಂಗೆ ಬದುಕೊಳ್ಳೋದು? ಸ್ವಲ್ಪ ನಾವು ಕೂಲಿ ಮಾಡೋರು ಸ್ವಲ್ಪ ಕಡಿಮೆ ಮಾಡೋಕೆ ಹೇಳ್ರಿ. ನಾಳೆಯಿಂದ 2 ರೂಪಾಯಿ ಜಾಸ್ತಿ ಆದರೆ ಮಾಡ್ತಾನೆ ಇದ್ದಾರಲ್ಲ ಹೆಚ್ಚಾಗಿ. ತರಕಾರಿ ರೇಟು ಗಗನಕ್ಕೆ ಹೋಗಿದೆ. ಇನ್ನು ಎಲ್ಲನೂ ಇದು ಮಿಡ್ಲ್ ಕ್ಲಾಸ್ ಪೀಪಲ್ಗೆ ತುಂಬ ಕಷ್ಟ ಆಗುತ್ತೆ. ಯಾವುದು ಕಡಿಮೆ ಇಲ್ವಲ್ಲ. ತೊಂದರೆ ಇನ್ನೇನು ಬಡ್ಜೆಟ್ಟು ಲೋ ಬಡ್ಜೆಟ್ಟು ಹೈ ಇದು ಎಕ್ಸ್ಪೆನ್ಸು.